ಅಂತ ಹೇಳ್ತೀನಿ. ಕಾರಣ ನಾನು ಹಿರಿಯ ಅಂತ ಕರೆದಿರಲಿ, ಖಂಡಿತ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು 40 ವರ್ಷಗಳಾಯಿತು. ಸುಮಾರು 800 ಸಿನಿಮಾಗಳಿಗೆ ಪ್ರಚಾರಕರ್ತನ ಕೆಲಸ ಮಾಡಿದ್ದೀನಿ. ನಾನು ನನ್ನ ಈ ಎಕ್ಸ್ಪೀರಿಯನ್ಸ್ಗೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಕೈ ಹಿಡಿದಿದೆ. ಈಗಲೂ 38 ಚಿತ್ರಗಳ ಪ್ರಚಾರಕರ್ತನಾಗಿ ಕೆಲಸ ಮಾಡ್ತಾ ಇರೋದು ಆ ದೇವರು ಕೊಟ್ಟಂಥ ವರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ನನ್ನ ಪರಿಚಯ ಸುಮಾರು ಜನಕ್ಕಿಲ್ಲ, ಹಾಗಾಗಿ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಠಿಗೆ ಯಾಕೆ ಆಗದೆ ಅಂದರೆ, ನಾನು ಈ ಚಿತ್ರದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಟೀಸರ್ನ ನಾನು ನೋಡಿದೆ. ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದರೆ, ಡೈರೆಕ್ಟರ್ನ ಕರೆದೆ, ದಯವಿಟ್ಟು ಮನೆಗೆ ಬನ್ನಿ ಅನ್ಸುತ್ತೆ ಅಂತ ಕರೆದು ಹೇಳಿದೆ, ನೋಡಪ್ಪ ನಾನು ಇಷ್ಟು ಚಿತ್ರಗಳು ಕೆಲಸ ಮಾಡಿದ್ದೀನಿ, ನಮ್ಗೆ ಆ ಚಿತ್ರದ ಕೆಲವೊಂದು ತುಣುಕುಗಳು ಅಥವಾ ಒಂದು ಟ್ರೈಲರು, ಒಂದು ಸಾಂಗು, ಒಂದು ಟೀಸರು, ಮೇಕಿಂಗು ಏನೋ ನೋಡಿದಾಗ ಅದರ ಕ್ವಾಲಿಟಿ ಎಷ್ಟು ಮಟ್ಟಿಗಿರುತ್ತೆ, ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ನಮಗೆ 75% ಗೊತ್ತಾಗೋಗುತ್ತೆ. ಈ ಚಿತ್ರ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ ನನಗೆ, ಬಹುಶಃ ನಮ್ಮ ಕನ್ನಡ ಚಿತ್ರದ ಇನ್ನೊಂದು ಚಿತ್ರ ಕಂಪೇರ್ ಮಾಡಿದ್ರೆ KGF ನಾನು ಕಂಪೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ನೀಟಾಗಿ ಮಾಡಿದ್ದಾರೆ, ಅಷ್ಟು ನೈಜತೆ ಇದೆ. ಪ್ರತಿಯೊಬ್ಬರ ಅಭಿನಯ, ಧರ್ಮವರ್ಧೆ ಆಗಿರ್ಬೋದು, ಗುರುರಾಜ ಆಗಿರ್ಬೋದು, ಮತ್ತು ನಮ್ಮ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಡೈಲಾಗ್ ರೈಟರ್ದೇ ಆಗಿರ್ಬೋದು, ಎಲ್ಲರೂ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ನೀವೇ ನೋಡ್ತೀರಾಗ ನಾಗೇಂದ್ರ ಹೇಳಿದ ಮಾತು ನಿಜ ಅನ್ನೋ ಮನೋಭಾವ ನಿಮ್ಗೆಲ್ರಿಗೂ ಖಂಡಿತ ಬರುತ್ತೆ. ಬರೀ ಒಂದು ಟೀಸರಲ್ಲಿ ಈ ಚಿತ್ರದ ಭವಿಷ್ಯ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅನ್ನೋದಾದರೆ, ಇನ್ನು ಸಿನಿಮಾ ತುಂಬ ಬಾಕಿ ಇದೆ. ಆ ಸಿನಿಮಾ ಇನ್ನೆಷ್ಟು ಮಟ್ಟಿಗೆ ಬಂದಿರ್ಬೋದು ಅನ್ನೋದು ಕಲ್ಪನೆ ನಿಮ್ಗೆಲ್ರಿಗೂ ಬಂದೇ ಬರುತ್ತೆ. ಈ ಚಿತ್ರ ಇವತ್ತು ನಾನು ಹೇಳ್ತೀನಿ, ಸರಿಯಾಗಿ ಮನೆ ಮುಟ್ಟೋ ಹಾಗೆ, ಮನ ಮುಟ್ಟೋ ಹಾಗೆ ನಾವು ಪ್ರಚಾರವನ್ನು ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ 1925 ಈಗ 2025ನೇ ಇಸ್ವಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೆ. ಇವತ್ತು ನಾನು ವೇದಿಕೆ ನಿಂತ್ಕೊಂಡು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೂ ನಮಸ್ತೆ. ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನು ಸರ್? ಸರ್ ಬಿಸ್ನೆಸ್ ಅಂದ್ರೆ ನಾವು ಪ್ರಾಪರ್ ರೈತರು ಸರ್. ಹಾಂ ಸರ್, ಮಾಡಬೇಕು ಅಂತಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತು ನಮ್ಮ ಪುನೀತ್ ಅವರೇ ಸರ್. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣನೇ ಅವರು, ಅದಕ್ಕೊಂದು ಖುಷಿ. ಬಟ್ ಅದನ್ನ ಹೇಳ್ಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳಿದೆ ಸರ್, ನಾನು ಹೇಳ್ತೀನಿ. ಬಟ್ ಇವಾಗ ಬೇಡ ಸರ್, ಇವಾಗ ಏನಕ್ಕೆ ಬೇಡ ಅನ್ನೋದು ಅದು ನನ್ನ ಮನಸ್ಸಲ್ಲಿದೆ, ಇವಾಗ ಬೇಡ. ಬಟ್ ನೆಕ್ಸ್ಟ್ ವೇದಿಕೆಗಳಿದ್ದಾವೆ ಸರ್, ಅವಾಗ ಅವ್ರ ಬಗ್ಗೆ ಹೇಳೋ ಅಂಥದ್ದಿದೆ, ಹೇಳ್ತೀನಿ ಸರ್. ಇವಾಗ ಬೇಡ ಸರ್. ಓಕೆ ಏನು ಸರ್? ಇಲ್ಲ ಸರ್, ಆ್ಯಕ್ಟಿಂಗ್ ಮಾಡಿಲ್ಲ ಸರ್. ಇದು ನನ್ನ ಮೊದಲನೇ ಸಿನಿಮಾ ಸರ್. ಬಟ್ ಹೆಂಗೆ ಅಂದರೆ, ಈ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ರು. ಅವ್ರು ಈ ಥರ ಅಂದರೆ ಏನೋ ಒಂದು ಪರ್ಸ್ನಲ್ ವಿಷಯಕ್ಕೆ ನಿಲ್ತೋಗಿತ್ತು ಸಿನಿಮಾ. ಅವ್ರು ಬಂದು ಹಿಂಗಿದೆ ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಣ್ಣ. ಅವ್ರಿಗಿಂತ ಹೆಚ್ಚಾಗಿ ಅವ್ರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದರೆ ಫಸ್ಟ್ ಕಾರಣನೇ ಅವರು. ಅವ್ರಿಗೂ ದೊಡ್ಡ ಥ್ಯಾಂಕ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಫ್ಯಾಮಿಲಿ ಅವ್ರು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಎಲ್ಲ ಇಲ್ಲಿ ಕುತ್ಕೊಂಡು ಹೇಳ್ತಿದ್ದಾರೆ, ಯಾಕೆಂದರೆ ನಾನು ಮಾತನ್ನೇ ಆಡಲ್ಲ ಮನೆಯಲ್ಲಿ. ಒಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಒಳ್ಳೆ ವೇದಿಕೆ. ಸಿನಿಮಾ ಇಷ್ಟ ಆಯ್ತಾ ನಿಮ್ಗೆ? ಸಿನಿಮಾ ಇಷ್ಟ ಆಯ್ತಾ? ಸಿನಿಮಾ ಅಂದ್ರೆ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಳ್ತಿಲ್ಲ ಸರ್, ನಿಮ್ಮಿಂದ ಎಲ್ಲ ಒಬ್ಬನು ಬಂದು ಹೇಳ್ತಿದ್ದೀನಿ. ಬಟ್ ನೋಡೋದು ಈಸಿ ಸರ್, 100 ರೂಪಾಯಿ ಕೊಟ್ಟು ನೋಡೋದು ಈಸಿ. ಬಟ್ ಮಾಡೋದು ಇದೆಯಲ್ಲ ಸರ್, ಅವ್ರ ಶ್ರಮ ಅವ್ರಿಗೆ ಅಷ್ಟೇ ಗೊತ್ತು ಸರ್. ಅದಂತೂ ಗೊತ್ತು ಸರ್, ಅದಂತೂ ಹೇಳ್ಬಲ್ಲೆ. ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಸರ್. ಈಗ ಒಬ್ಬ ಪ್ರೊಡ್ಯೂಸರು, ಒಬ್ಬರು ಡೈರೆಕ್ಟರು ಅಂದರೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ. ಹೆಂಗೆ ಅಂದರೆ, ಒಬ್ಬರು ಪ್ರೊಡ್ಯೂಸರು, ಒಬ್ಬರು ಬೆಂಕಿ ಡೈರೆಕ್ಟರ್ ಅಂತಲೇ ಹೆಸರಾಗಿದ್ದಾರೆ ನಮ್ಮ ಫಿಲ್ಮಲ್ಲಿ. ಓಕೆ, ಅದನ್ನು ಬಟ್ ನಮ್ಮ ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆ ತೊಂದರೆ ಇಲ್ಲ. ಒಬ್ಬ
ಏನೇ ಆದ್ರೂ ಸರ್ ಬಾಂಡಿಂಗ್ ಚೆನ್ನಾಗಿರ್ಬೇಕು, ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಅದೇನೋ ಎತ್ತೇರಿಗಳಿತ್ತು ಕೊಣ ನೀರಿಗಳಿತ್ತು ಅನ್ನೋ ಥರ ಅಲ್ಲಿ ಯಾರು ಮುಂದೆ ಬರೋಕ್ಕಾಗಲ್ಲ ಸರ್, ಅದಂತೂ ನಿಜ. ಬಟ್ ನಾನು ಏರಿಗಳಿದ್ರು ಅವ್ರು ಬರ್ತಾರೆ, ನಾನು ನೀರಿಗಳಿದ್ರು ಅವ್ರು ಬರ್ತಾರೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಿದ್ದೀವಿ, ಚೆನ್ನಾಗಿ ಆಗ್ತಾ ಇದೆ. ನೆಕ್ಸ್ಟ್ ಫಿಲಮ್ ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗುತ್ತೆ ಸರ್. ಬಟ್ ನೆಕ್ಸ್ಟ್ ಹೇಳಬೇಕು ಅಂದರೆ ನಮ್ಮ ಆರ್ಯಣ್ಣ ಒಳ್ಳೆ ಡೈಲಾಗು ಈಗ ಕೇಳಿದ್ರಿ, ಎಲ್ಲರೂ ತುಂಬ ಇಷ್ಟಪಟ್ಟರು. ಬಟ್ ಒಂದು ಡೈಲಾಗ್ ರೈಟರು ಅಂತ ಏನಿಲ್ಲ ಬಟ್ ಭಾಳ ಪ್ರೀತಿಯಿಂದ ನಮ್ಮ ಜೊತೆನೇ ಇದ್ದು ನಮಗೆ ಹೆಲ್ಪ್ ಮಾಡ್ತಾ ನಮ್ಮ ಜೊತೆನೇ ತುಂಬ ಚೆನ್ನಾಗಿದ್ದಾರೆ. ಥ್ಯಾಂಕ್ಸ್. ನಮ್ಮ DOP ಗೌತಮ್ ಅವರು ಸರ್, ಏನು ಸರ್ ಇದು DOP ಗೌತಮ್ ಅವರು ಭಾಳ ಸಪೋರ್ಟ್ ಆಗಿದ್ದು ಎಲ್ಲ ತುಂಬ ಒಳ್ಳೆ ಟೀಮ್ ಥರ ಇದ್ದಾರೆ. ನೆಕ್ಸ್ಟು ನಮ್ಮ ಯೂನಿಟ್ ಪ್ರಕಾಶ್ ಅವ್ರ ಜೊತೆ ನಾವು ಮಾತಾಡಬೇಕು. ಸರ್ ಎಲ್ಲಿದ್ದೀರಾ ಸರ್? ಸರ್ ನಿಮ್ಮ ಸಪೋರ್ಟ್ ಭಾಳ ಇದೆ ಸರ್, ತುಂಬ ಸ್ಪಂದಿಸ್ತಾರೆ ನಮಗೋಸ್ಕರ. ಥ್ಯಾಂಕ್ ಯು ಸರ್. ಅದಾದಮೇಲೆ ನೆಕ್ಸ್ಟು ನಮ್ಮ ಧರ್ಮಕೀರ್ತಿದಾಸ್ ಸರ್ ಜೊತೆ ಸರ್ ಅಂದರೆ ತುಂಬ ಹೆಂಗೆ ಅಂದರೆ ಒಂದು ಹೀರೋ ಅನ್ನೋ ಥರ ಇಲ್ಲ, ತುಂಬ ಒಂದು ಕ್ಲೋಸ್ ಫ್ರೆಂಡ್ ಥರ ಇದ್ದೀರಾ. ಬಟ್ ಒಂದು ಹೆಂಗೆ ಅಂದರೆ ಒಂದು ಕ್ಯಾರವಾನ್ ಇಲ್ದೇ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮಂಗಳೂರಿಗೆ ಕ್ಯಾರವಾನೇ ಇಲ್ಲ ಸರ್, ನಮ್ಗೆ ಕ್ಯಾರವಾನ್ ಬೇಕು ಅಂದ್ರೂ ನಾವು ಅರೇಂಜ್ ಮಾಡ್ಬೋದಾಗಿತ್ತು, ಬಟ್ ನಮಗೆ ಆ ಟೈಮ್ ಇರಲಿಲ್ಲ ಅಲ್ಲಿ. ಬಟ್ ಆದ್ರೂ ನಮ್ಮ ಥರನೇ ಇದ್ದು ಒಂದು ಹೀರೋ ಅನ್ನೋ ಥರ ಒಂದು ಭಾವನೆ ಬರ್ತಾರೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಹೀರೋಯಿನ್ ಮೇಡಮ್ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಮೇಡಮ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಇತ್ತೀಚೆಗೆ ಬಂದಿರೋದ್ರಿಂದ ನಾವು ಓಕೆ. ಮತ್ತೆ ನಮ್ಮ ಭಜರಂಗಿ ಪ್ರಸನ್ನ ಸರ್ ಅವರೆಲ್ಲೋ ಇದ್ದಾರೆ, ಬಟ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋವಷ್ಟು ನಾವೇನು ದೊಡ್ಡವರಲ್ಲ. ಬಟ್ ಥ್ಯಾಂಕ್ ಯು ಸರ್. ಅಂದರೆ ನೆಕ್ಸ್ಟ್ ವೇದಿಕೆ ಸಿಗ್ತಾ ಮಾತಾಡ್ತೀನಿ. ಬಟ್ ತುಂಬಾ ಅಂದರೆ ಒಂದು ಫ್ರೆಂಡ್ ಥರ, ಬಟ್ ಏನೋ ಅಂದರೆ ಇನ್ನೂ ಒಂದು ಒಳ್ಳೆ ಹೆಸರು ಮಾಡಿ ಸರ್, ಅದ್ರ ಬಗ್ಗೆ ಓಕೆ ಸರ್. ಸರ್ ಮುತ್ತು ಸರ್, ಇಲ್ಲಿ ಒಂದು ವಿಡಿಯೋ ಸರ್ ಆಲ್ಮೋಸ್ಟ್ ನನ್ನ ಮನಸ್ಸಲ್ಲಿ ಇರೋದು ಮುತ್ತು ಸರ್ಗೆ ಜಾಸ್ತಿ ಹೈಲೈಟ್ ಆಗ್ತಾರೆ ಅನ್ನೋ ಥರ ಇದೆ. ಮುತ್ತು ಸರ್ ಒಳ್ಳೆಯದಾಗಲಿ ಸರ್, ಒಳ್ಳೊಳ್ಳೆ ಫಿಲ್ಮ್ ಸಿಗಲಿ. ಇದು ಬಿಟ್ಟರೆ ನಮ್ಮ ಕಾಕಾ ಸುದ್ದಿ ಸರ್ ಎಲ್ಲೂ ಕಾಣ್ತಾನೆ ಇಲ್ಲ. ಓಕೆ. ಈಗ ನಾವು ತುಂಬ ಮಾಧ್ಯಮದವ್ರು ನೋಡಿದ್ದೀವಿ ಸರ್, ತುಂಬ ಕಾರ್ಯ ಹೇಳ್ತಿರ್ತಾರೆ ನಿಮ್ಮನ್ನ. ಕಾಕ್ರೋಚ್ ಸುದೀಪ್ ಸರ್ ಮಾತು ಅಂತ ಅಂದ್ರೆ ವೇಟ್ ಮಾಡ್ತಿರ್ತಾರೆ. ಇಂಥ ಒಂದು ಒಳ್ಳೊಳ್ಳೆ ವೇದಿಕೆಗಳು ನಿಮಗೆ ಸಿಗಲಿ, ಇನ್ನೂ ತುಂಬ ಹೆಸರು ಮಾಡಿ, ತುಂಬ ಒಳ್ಳೇದಾಗಲಿ ಅನ್ನೋ ಥರ ಕೇಳ್ಕೊತೀನಿ ಸರ್. ಇದು ನಮ್ಮ ಫ್ಯಾಮಿಲಿಗಳಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಫ್ರೆಂಡ್ಸು ಭಾಳ ನನ್ನ ಬಗ್ಗೆ ಹೆಂಗೆ ಅಂದರೆ ನನ್ನ ಜೊತೆನೇ, ಅವ್ರ ಮನೆ ಕೆಲಸನೇ ಇರ್ಬೋದು ಏನೇ ಇರ್ಬೋದು ಎಲ್ಲ ಬಿಟ್ಬಿಟ್ಟು ನನ್ನ ಜೊತೆನೇ ಇದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಅದಾದಮೇಲೆ ಸದ್ಯಕ್ಕೆ ಯಾರನ್ನಾರು ಮಾಡ್ತಿದ್ರೆ ಕ್ಷಮಿಸ್ಬಿಡಿ, ಅವ್ರನ್ನೆಲ್ಲ ನೆಕ್ಸ್ಟ್ ವೇದಿಕೆಯಲ್ಲಿ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಅವ್ರ ಪಾದಕ್ಕೆ ಒಂದು ನಮಸ್ಕಾರ. ಯಾಕೆಂದ್ರೆ ಅವರಿಂದನೇ ನಾನು ಯಾವಾಗಲೂ ದೊಡ್ಡವರು ಮಾತಾಡಿ, ಅದರಲ್ಲೂ ಸಿನಿಮಾ ರಂಗದಲ್ಲಿ ಸಕ್ಸಸ್ಸು ಒಂದೇ ದಿನ ಸಿಗಲ್ಲ, ಬಟ್ ಒಂದು ದಿನ ಸಿಗುತ್ತೆ. ಆ ಒಂದು ದಿನಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾನೆ ಇರಬೇಕು. ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದಲ್ಲಿ ನಿರ್ಮಾಪಕರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು, ಎಷ್ಟೋ ಸಮಸ್ಯೆಗಳಿಗೆ ಕುಟುಂಬ ಸಮೇತ ಸ್ಪಂದಿಸಿದ್ರು. ಮತ್ತೆ ನಮ್ಮ ಬೆಂಕಿ ಡೈರೆಕ್ಟರ್ ಅವ್ರು ಹೆಂಗೆ ಅಂದ್ರೆ ಸಂಭಾಷಣೆಗೆ ಅರಸೀಕೆರೆ ಕರ್ಸ್ಕೊಂಡ್ರು. ಒಂದು ಸೀನ್ ಸೂಪರ್ ಅಂದ್ಬಿಟ್ರೆ 3 ಫೋನ್ ಕಾಲ್, ಬಾಣವರ ಆಂಟಿ, ದೊಡ್ಡಮ್ಮ, ನಮ್ಮ ಮಾಮ. ಇವ್ರು ಏನಂದ್ರೆ ಯಾವ ಫೋನ್ ಮಾಡಿದ್ರೆ ನಾನೇ ಹೇಳ್ಬೇಕು, ಹಣ ಡೈಲಾಗ್ ಕೇಳಿ ಸರಿ ಅಪ್ಪಾಜಿ ಹಂಗೈತಕ್ಕ ಹಿಂಗೈತ್ ಕಣಕ. ಮತ್ತೆ 10 ಗಂಟೆ ನೈಟ್ ಅವ್ನು ಪೆಗ್ ಹಾಕ್ಬೇಕಾದ್ರೆ ಹಣ ಏನು ನೋಡಿದ್ರು ಲೈನ್ ನೋಡ್ರಿ ಬರದೇ ಇದೆ. ನಮ್ಮ ಮಾಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ. ನಮ್ಮ ಸುದ್ದಿ ಸಾಹೇಬ್ರು ಫೋನ್ ಮಾಡಿ, ಏನ್ ಸುದ್ದಿ ಸಾಹೇಬ್ರು? ಅಪ್ಪಾಜಿ ಕುಡ್ಕೊಂಬಿಟ್ಟು ಆರಾಮಾಗಿ ನೀನು ಸರಿ ಆಯ್ತು, ಹಿಂಗೆ ಕುಡ್ಕೊಂಡ್ಬಿಟ್ಟಿದ್ದಾಯ್ತು. ಆಯ್ತು. ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ಬೇಕಾದಾಗ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಇದಕ್ಕೆ ಒಂದು ವಾಯ್ಸ್ ಓವರ್ ಕೊಡಿಸಿದ್ರು. ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದು ನಾನು. ಹೇಗಿದೆ ಗೊತ್ತಿಲ್ಲ, ಈ ಸಂಭಾಷಣೆ ಬರೀಬೇಕಾದ್ರೆ ಇನ್ನೂ ಸಾಕಷ್ಟು ಕಲಿಬೇಕು ನಾನು. ಆಮೇಲೆ ಮಾಧ್ಯಮದವ್ರ ಬೆಂಬಲ ನನ್ನಂತ ಹೊಸಬರ ಮೇಲೆ ಬೇಕೇ ಬೇಕು. ಯಾಕೆಂದ್ರೆ ನೀವಿದ್ರೇನೆ ನಾವೆಲ್ಲ. ಏನಾದ್ರೂ ಮಾತ್ರ ತಪ್ಪಿರೋ ಕ್ಷಮೆ ಇರಲಿ. ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಗೆಲ್ಲಬೇಕು. ಯಾಕೆಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದೆ, ತುಂಬಾ ಪ್ರೀತಿಯಿಂದ ಕಾಪಾಡಿದ್ದಾರೆ. ಆ ಕೃತಜ್ಞತೆಗೆ ಎಷ್ಟು ಕೆಲಸ ಆಗುತ್ತೋ ಇನ್ನೂ ಮಾಡ್ತೀವಿ. ಇನ್ನೂ ಸಾಕಷ್ಟು ಶೂಟಿಂಗ್ ಇದೆ, ಖಂಡಿತ ಮಾಡ್ತೀವಿ ಡೈರೆಕ್ಟ್ರೆ.
ಮತ್ತೆ ನಮ್ಮ ಧರ್ಮ ಸರ್ ಬಗ್ಗೆ ಹೇಳ್ಬೇಕು. ಮಂಗಳೂರಲ್ಲಿ ಶೂಟ್ ಮಾಡ್ತಿದ್ವಿ, ಹೆವಿ ಬಿಸಿಲು. ಡೈರೆಕ್ಟರ್ ಪರಿಸ್ಥಿತಿ ನೋಡಿದ್ರು, ನಿರ್ಮಾಪಕರ ಜೊತೆ ಮಾತಾಡಿದ್ರು. ಧರ್ಮ ಸರ್ ಒಂದು ಅಪ್ಪಾಜಿ ಕ್ಯಾರವ್ಯಾನ್ ಬೇಡ, ನಿಮ್ಗೇನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳಿ ಧರ್ಮ ಸರ್ ಯಾವಾಗಲೂ ಅವರು ಬಿಗ್ ಬಾಸ್ ಅಲ್ಲಿ ಹಿಂಗಿದ್ರು ಬೇಡ, ಅದಕ್ಕಿಂತ ಅದ್ಭುತವಾದ ಒಳ್ಳೆ ಮನುಷ್ಯ ಅವರು. ನಾನು ಗ್ಯಾರಂಟಿ ಹೇಳ್ತೀನಿ, ಯಾಕಂದ್ರೆ ಅವ್ರು ಓದ್ತಾರೆ. ಯಾಕಂದ್ರೆ ನೀವು ನಂಬಲ್ಲ ಸರ್, ಒಂದು ಟೇಬಲ್ ಹಾಕ್ಬೇಕು ಮಧ್ಯಾಹ್ನ ಬೇಡ ಅಂತಿದ್ರು, ಅವ್ರೇ ಊಟ ಹಾಕೋತಿದ್ರು, ಅವ್ರ ಪ್ಲೇಟ್ನ ಅವರೇ ತೊಳಿತಿದ್ರು. ಕಾರಣ ಯಾಕೆಂದ್ರೆ ಅವ್ರು ಅಷ್ಟು ಶಂಕರನಾಯಕನ ಫಾಲೋ ಮಾಡ್ತಾರೆ. ಈ ವೇದಿಕೆ ನಾವು ಯಾವಾಗಲೂ ಹೇಳೋದು ಒಂದೇ. ಈಗ ಮೊನ್ನೆ ನಮ್ಮ ಬಾಸ್ತು ಬರ್ಡೇ ಆಯ್ತು. ಬಾಸ್ತು ಬರ್ಡೇ ಆಗ್ಬೇಕಾದ್ರೆ ಅವ್ರು ಎಷ್ಟು ಪ್ರೀತಿಯಿಂದ ಬೇಡ್ಕೊತಾರೆ ಅಂದ್ರೆ ಅದು ಪ್ರಾಮಾಣಿಕವಾದ ಪ್ರೀತಿ. ನಮ್ಮ ಅಮರಾವತಿ ಚಿತ್ರತಂಡದಿಂದ ನಮ್ಮ ಬಾಸ್ಗೆ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀವಿ. ಹಾಗೆ ಈ 2025 ತುಂಬಾ ಒಳ್ಳೇದು. ಯಾಕೆಂದ್ರೆ ಒಂದು ಕುಂಭಮೇಳ ನೋಡಿದ್ವಿ, ಒಂದು ಶಿವಣ್ಣ ಬಂದ್ರು ವಾಪಸ್ಸು, ದರ್ಶನ್ ಸರ್ ಬರ್ಡೇ ಆಯ್ತು. ಯಾಕಂದ್ರೆ ಆಗಾಡಿಕೆ ಭೀಮ ಬಂದ್ರು, ಭೀಮದಿಂದ ಕೃಷ್ಣ ಬಂದ್ರು, ಸಾಲ್ಸಲು ಸಕ್ಸಸ್ ಸಿಗ್ತಿದೆ. ಅದೇ ಲಿಸ್ಟ್ಗೆ ನಮ್ಮ ಅಮರಾವತಿ ಪೊಲೀಸ್ ಸ್ಟೇಷನ್ ನಿಲ್ಲಿಸಬೇಕು ಅಂತ ನಿಮ್ಗೆಲ್ಲ ನಾನು ಮನ್ಸಾರೆ ಕೇಳ್ಕೊತೀನಿ. ನಮ್ಮ ಡಾಕ್ಟರ್ ಸುದೀಪ್ ಸಾಹೇಬ್ರ ಪ್ರೀತಿ, ಅವ್ರದೇ ಟ್ರೈನ್ ಅಪ್ ನನ್ನ ಮಾತು. ಸಾಹೇಬ್ರೆ ನಿಮ್ ಬಾದಕ್ಕೆ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮಾಹಿತಿ ನನ್ಗೆ ಇರ್ಲಿಲ್ಲ. ಸೊ ಈಗ ಮೊನ್ನೆ ಟೀಸರ್ ತಗೊಬಂದಾಗ ಆಕ್ಚುಲ್ ಆಗಿ ವಿಜುವಲ್ಸ್ ಏನ್ ಸ್ಕೋರ್ ಮಾಡಬೇಕು ಅಂತ ಯೋಚನೆ ಮಾಡ್ಕೋತಾ ಕೂತಾಗ ಈಗ ಏನ್ ನೀವು ಔಟ್ಪುಟ್ ನೋಡಿದ್ರೆ ಅದು ನಿಮ್ಗೆ ಕಾಣಿಸ್ತಾ ಇದೆ. ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದೆ. ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ಮೂವಿಗೆ ನಾನು ಆರ್ಯ ಸರ್ ಮೂವಿ ಕೌ ಮಾಸ್ಟರ್ ಅಂತ ನಮ್ಮ ಗುರುಗಳಾದ ಕಿರಣ್ ಅವರ ಅಂಡರ್ಲಿಂಗ್ ಆಗಿ ನಾನು ಅಸಿಸ್ಟೆಂಟ್ ವರ್ಕ್ ಮಾಡ್ತಿದ್ದೆ. ಸೊ ಆ ಮೂವಿ ಮೂಲಕ ನನಗೆ ಆರ್ಯ ಸರ್ ಪರಿಚಯ. ಸುಮಾರು 2 ವರ್ಷ ಆದಮೇಲೆ ಒಂದು ಕಾಲ್ ಬರುತ್ತೆ, ಸರ್ ಈ ಥರ ಒಂದು ಮೂವಿ ನಡೀತದೆ, ಅದಕ್ಕೆ ನಿಮ್ಮನ್ನ DOP ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ಫಸ್ಟ್ ಮೂವಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು, ಹೇಗೆ ಮಾಡೋದು ಏನು ಕತೆ ಅಂತ. ಸೊ ಫಸ್ಟ್ ಪುನೀತ್ ಸರ್ ಕತೆ ನರೇಶನ್ ಕೇಳಿದಾಗಿಂದ ಐ ವಾಸ್ ಶೂಟ್. ಸೊ ಈ ಕತೆ ನಾನು ಮಾಡಬೇಕು ಅಂತ ಹೇಳಿ ಎಲ್ಲರೂ ನನಗೆ ತುಂಬ ವೆಲ್ಕಮಿಂಗ್ ಆಗಿದ್ರು, ನನಗೆ ತುಂಬ ಸಪೋರ್ಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ನಮ್ಮ ಲೈಟ್ ಟೀಮ್ ಪ್ರಕಾಶ್ ಅಣ್ಣ ಮತ್ತು ರಾಜಣ್ಣ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆರ್ಯ ಸರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಪುನೀತ್ ಸರ್ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಹಾಗೆ ವಿಜುವಲ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ತುಂಬ ಈ ಥರ ವೇದಿಕೆಗಳಿಗೆ ಬಂದು ಮತ್ತಷ್ಟು ಕೆಲಸ ಮಾಡಬೇಕಂತ ಆಶಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಆರ್ಯವರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ. ಆಮೇಲೆ ಒಂದು ಕ್ಷಮೆ ಇರಲಿ, ನಾನು ತಡವಾಗಿ ಬಂದಿದ್ರು. ಆ್ಯಕ್ಚುಲಿ ತಡವಾಗಲ್ಲ, ಇವರಿಬ್ರು ಡೈರೆಕ್ಟ್ರುಗಳು ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ. ನಾನು ಕೇಳಿದ್ದೀನಿ 7 ಗಂಟೆಗೆ ಸ್ಟಾರ್ಟ್ ಅಂದರು. ಆಮೇಲೆ ನೋಡ್ರೆ 6:30 ಅಂತ ಇಲ್ಲಿ ಬಂದಮೇಲೆ ಆದರೂ ತಡವಾಗಿದೆ, ಕ್ಷಮೆ ಇರಲಿ. ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಸುದೀವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ. ಖಂಡಿತ ಇಲ್ಲ, ನಡೆಯುವ ಕಾಲು ಎಳಿಬೋದು. ನಾನು ಇನ್ನೂ ಸಿನಿಮಾ ಅಂಬೆ ಕಾಲು ಎಳಿತಿದ್ದೀನಿ. ಹಂಗಾಗಿ ಆ ಥರದ್ದು ಎಳೆಯೋದು ಆ ಥರದ್ದು ಏನೂ ಆಗಿಲ್ಲ. ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಡ್ಬಂದಿರೋದು, ನಾನು ಹಿಂದೇನು ಹೇಳ್ದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನಿಮಾಗೆ ಬಂದಿದ್ದೀನಿ. ಒಂದು ಬಂಡಿ ಮಕ್ಕಳಮ್ಮ, ಇನ್ನೊಂದು ಕನ್ನಡ ಮಾಧ್ಯಮ. ಹಂಗಾಗಿ ನನ್ಗೆ ಆ ಥರದ್ದು ಯಾವುದು ನೋಡಿ ಹಿಂಗೆ ಸತ್ಯ ಎದುರುಗಡೆ ಕುತ್ಕೊಂಡ್ಬಿಟ್ಟು ಮಾಡಿ. ಸೊ ಆ ಥರದ್ದು ಏನೂ ಇಲ್ಲ, ಖುಷಿ ಆಗುತ್ತೆ. ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ನಂದು ಟೀಸರಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ, ಅದು ಕೋಳಿದಲ್ಲ ಮುಂಜಾದು ಅಂತ ಹೇಳ್ಬಿಡಿ. ನಾನು ಹೇಳಿದೆ ಕರಗಿರೋ ಯಾವನ್ನ ಹಾಕೋ ಬಾಂಡಿಗೆ ಅಂತ. ಬೆಳ್ಳಗೆ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ಥರ ಕಾಣ್ತದ ಕಾಲು. ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ ಮನೆಗೆ ಹೋಗಿ ನಿದ್ದೆ ಮಾಡೋದು ಬಿಡಲ್ಲ. ಥ್ಯಾಂಕ್ಸ್, ಖುಷಿ ಇದೆ. ಪ್ರದೀಪ್ ಸರ್, ಆರ್ಯ, ಪುನೀತ್, ಧರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಧರ್ಮ ಸರ್ ಜೊತೆ ಇದೆ 2ನೇ ಸಿನಿಮಾ, ಆರ್ಯ ಅವ್ರ ಜೊತೆನೂ ಇದೆ 2ನೇ ಸಿನಿಮಾ, ಅಮ್ಮ ಅವ್ರ ಜೊತೆನೂ ಇದೆ 2ನೇ ಸಿನಿಮಾ. ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ. ಸೊ ಇದು 2ನೇ ಸಿನಿಮಾ ಮಾಡ್ತಿದ್ದೀನಿ. ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ನಾನು ಯಾವುದೋ 100 ಸಿನಿಮಾದಲ್ಲಿ 3 ಸಿನಿಮಾ ಮಾತ್ರ ಹೀರೋಯಿನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್, ಕ್ಷಮಿಸಿ. ನಾನು ಇವತ್ತೇ ನೋಡಿದ್ದೀನಿ. ಬರೀ ಆ ಮಶಾಣದಲ್ಲಿ ಹೆಣ ಎತ್ತು ಓತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವೆ. ನೋಡೋಣ ಅದು ಯಾವ ತಂಬು ಆ ಭಾಗ್ಯ ಬರುತ್ತೆ. ಖುಷಿ ಇದೆ. ಎಲ್ಲರೂ ಹೇಳಿದಂಗೆ ತುಂಬ ಒಳ್ಳೆ ಟೀಮ್ ಇದು, ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮೊದಲಿಗೆ ಪುನೀತ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಥರ ಕೆಲಸ ಕೊಟ್ಟಿದ್ದಕ್ಕೆ. ಆಮೇಲೆ ನನಗೆ ತುಂಬ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ ಬರಲ್ಲ. ನನಗೆ ತುಂಬ ಗೊತ್ತಿಲ್ಲ, ತುಂಬ ಬಿಸಿ ಇದ್ದ ಕಾರಣ ನಾನು ಒಂದು 2 ದಿನ ನೈಟ್ಗಳು ಶೂಟ್ ಮಾಡಿದ್ದೀನಿ. ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು. ಈಗ ಶೆಡ್ಯೂಲ್ ಬ್ರೇಕ್ ಇದೆ, ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನಗೆ ಒಂಚೂರು ಕತೆ ಹೇಳ್ಬಿಡಿ, ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ. ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅದೇ ಒಂಚೂರು ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ತುಂಬ ಮಾತಾಡಲ್ಲ. ಥ್ಯಾಂಕ್ ಯು. ನನ್ನ ಪ್ರೀತಿ ಗುರುಗಳಾದಂಥ ಹರ್ಷ ಮಾಸ್ಟರ್ ಜೊತೆ ಎಲ್ಲ ವರ್ಕ್ ಮಾಡಿದಂಥವ್ರು.
ಹೀಗೆ ಒಂದಿನ ಕಾಲ್ ಮಾಡ್ತಾರೆ, ಪ್ರಸನ್ನ ಸರ್ ಈ ತರ ಒಂದು ಸಿನಿಮಾ ಮಾಡ್ತಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ ನೀವೇ ಮಾಡ್ಬೇಕಂತ ಆಫೀಸಿಗೆ ಕರೆದ್ರು. ಆಫೀಸಿಗೆ ಮೀಟ್ ಮಾಡಿ ಹೋಗ್ಬೇಕಾದ್ರೆ ಅವ್ರು ನೋಡಿದ ಕೂಡ ನನಗೆ ನಿಜವಾಗ್ಲೂ ಒಂದು ಅನ್ಸಿದ್ದು ಏನು ಅಂದ್ರೆ ಕಾಲೇಜ್ ಹುಡುಗ ಅಂತ ಅನ್ಸ್ತು ನನಗೆ. ಇಷ್ಟು ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯ್ತು. ಬಟ್ ಸಿನಿಮಾಗೆ ಹೋದ್ಮೇಲೆ ಒಂದಿನ ಶೂಟಿಂಗ್ ಆದ್ಮೇಲೆ ಲೊಕೇಶನ್ ಅಲ್ಲಿ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಚಿಕ್ಕವರಲ್ಲ, 4 ಗಂಡು ಮಕ್ಕಳ ತಂದೆ ಅಂತ ಆಮೇಲೆ ಗೊತ್ತಾಯ್ತು. ನೋಡಿದ್ರೆ ಅವ್ರಿಗಿಂತ ತುಂಬಾ ಚಿಕ್ಕವ್ರು ನಾನೇ, ಸೈಜಲ್ಲಿ ಮಾತ್ರ ದೊಡ್ಡವರ ಕಾಣ್ತೀನಿ. ತುಂಬಾ ಖುಷಿ ಆಯ್ತು ಪುನೀತ್ ಸರ್ ನಿಮ್ ಜೊತೆ ವರ್ಕ್ ಮಾಡ್ಬಿಟ್ಟು. ನಿಮ್ಗೆ ತುಂಬಾ ಚಿಕ್ಕ ಹುಡುಗ ಅಂತ ಅನ್ಕೊಂಡಿದೆ, ಸಾರಿ ಅದಕ್ಕೆ. ಅಂಡ್ ಪುನೀತ್ ಸರ್ ಎಲ್ಲ ಹೊರಗಡೆ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರದೀಪ್ ಅವ್ರಿಗೆ, ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ. ನಿಮ್ಮ ಡೆಬ್ಯೂ ಚಿತ್ರ ನಿಮಗೂ ಒಳ್ಳೆದಾಗಿ. ಅಂಡ್ ಧರ್ಮಕೀರ್ತಿರಾಜ್ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿ. ನಮ್ಮದೇ ಊರು ಮಂಗಳೂರಲ್ಲಿ ಒಂದು 5 ಎಪಿಸೋಡ್ ಮಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಗುರುರಾಜ್ ಜಗ್ಗೇಶ್ ಅವರು ಇದ್ದಾರೆ ಅಂತ ಲೆಜೆಂಡರಿ ಆಕ್ಟರ್ಸ್. ಕೀರ್ತಿರಾಜ್ ಸರ್ ಅವ್ರ ಮಗ ಆಗಿರ್ಬೋದು, ಜಗ್ಗೇಶ್ ಅವ್ರ ಮಗ ಆಗಿರ್ಬೋದು, ತುಂಬಾ ದೊಡ್ಡ ತಾರಗಳಿದೆ. ಕಾಕ್ರೋಚ್ ಸುದಿ ಅವರಾಗಿರ್ಬೋದು, ಧರ್ಮ ಅವರಾಗಿರ್ಬೋದು. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಮೇಲೆ ಇರಲಿ. ಮುಂದಿನ ತಿಂಗಳು ಅಥವಾ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲರ ಸಪೋರ್ಟ್ ಇಲ್ಲಿ. ಹೊಸಬ್ರಿಗೆ ಹೇಗಾಗಿದೆ ಸರ್, ಯಾರು ಕೂಡ ಈಗ ನಾವು ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ತಾ ಇರ್ತೀವಿ ಸರ್, ಯಾರು ಕೂಡ ನಮಗೆ ಕಾಂಟ್ಯಾಕ್ಟ್ ಕೊಡಲ್ಲ, ಏನು ಕೂಡ ಸರ್. ಧರ್ಮ ಸರ್ ಹಾಗೆ ಆಗಿದೆ ಸರ್, ಅವ್ರೇನು ಕೂಡ ಇದು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ PR ಹಾಗೆ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಇದಾಗಿ ನಿಂತ್ಕೊಂಡಿದ್ದಾರೆ ಸರ್. ಅವರಿಂದನೇ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎರಡನೇದಾಗಿ ಸರ್, ಫಸ್ಟು ನಮ್ಮ ಕಥೆನ ಪ್ಲ್ಯಾನ್ ಮಾಡಿದಾಗ ನಮ್ಮ ಮಂಜನ್ ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು ಈ ಕಥೆನ ಮಾಡಬೇಕು ನೀವು ಮಾಡು ಅಂತೇಳಿ ಫಸ್ಟ್ ನನಗೆ ಪ್ರೋತ್ಸಾಹ ಮಾಡಿದವರು ಸರ್. ಅವರಾದ್ಮೇಲೆ ಸರ್ ನನಗೆ ಫಸ್ಟ್ ಸೆಕೆಂಡ್ ಟೈಮ್ ಯಾರೇ ಸರ್ ನನಗೆ 4 ಜನ ಡೈಲಾಗ್ ರೈಟರ್ಸ್ ಇದೆ ಸರ್. ಎಲ್ಲ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಏನಾರ ಒಂದು ಒಪಿನಿಯನ್ ಇದ್ರೆ ಎಲ್ಲನೂ ಕೂಡ ಯಾಮಾರ್ಸ್ ಹೋಗ್ಬಿಡೋದು ಸರ್. ಆದ್ರೆ ನಾನು ಸಿಕ್ಕಿದ್ದು ಆರ್ಯ ಸರ್ ಅಂತ ಒಂದು ಬೆಸ್ಟ್ ಫ್ರೆಂಡ್ ಸರ್. ಅವರು ಆರ್ಯ ಸರ್ ಬಂದ್ಬಿಟ್ಟು ಸರ್ ನನಗೆ ನಾನು ಏನೋ ಒಂದು ನಮ್ಮ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್ ಆದರೂ ಕೂಡ ಅವರು ಒಂದು ಹೇಳಿದ್ರು ಸರ್, ನಿಮ್ಮ ದೊಡ್ಡಮ್ಮ ಆಗಿರ್ಬೋದು, ಬಾಣವರದ ಆಂಟಿ ಆಗಿರ್ಬೋದು, ಮಾಮ ಆಗಿರ್ಬೋದು ಅಂತ ಸರ್. ಇಲ್ಲಿವರೆಗೂ ನನ್ನ ಚಪ್ಪಲಿನ ನನ್ನ ಶೆಲ್ಟರ್ಗೂ ಅವರಿಂದ ನನ್ನೊಂದು ಭಿಕ್ಷೆ ಇದೆ ಸರ್. ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಕೆಲವರು ಹೇಳ್ತಾರೆ ಸರ್, ಇಷ್ಟ ಆಗಲ್ಲ ಹಿಂಗೆ ಅಂತ. ಅವರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಒಂದು ವೇದಿಕೆ ಮೇಲೆ ಬರೋಕ್ಕೆ. ನಮ್ಮ ಮಾಮ ಅಂತ ನಾನು ಭಾಳ ಇಷ್ಟಪಡ್ತೀನಿ ಸರ್. ಅವರಿಂದಲೂ ಕೂಡ ಜಗಳ ಮಾಡಿದ್ದೀನಿ ಸರ್ ಫ್ಯಾಮಿಲಿಗೆ. ಅದಾದಮೇಲೆ ಸರ್ ನಮ್ಮ ತಾಯಿ ತುಂಬ ಈ ಸಿನಿಮಾ ಬಗ್ಗೆ ಒಂದು ಆಸೆ ಇಟ್ಕೊಂಡಿದ್ದಾರೆ ಸರ್. ಏನಾಗ್ತಾನೋ ನನ್ನ ಮಗನ ಸಿನಿಮಾ ಥಿಯೇಟ್ರಿಗೆ ಬರ್ತಾನೋ ನೋಡ್ಬೋದ ಅಂತ ಎಲ್ಲರೂ ಕೂಡ ಆಡ್ಕೊಳ್ಳೋದು ಸರ್. ಇವಾಗ ಸಿನಿಮಾ ಮಾಡಲ್ಲ ಏನೋ ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದ್ದೀವಿ ಸರ್. ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸರ್. ದಯವಿಟ್ಟು ಒಂದು ಆಸಕ್ತಿಯಿಂದ ಇದು ಮಾಡಿರ್ತಾರೆ ಅಂತ ಹೇಳ್ಕೊಂತೀವಿ ಸರ್. ಇಷ್ಟೇ ಸರ್. ಈಗ ಮೇಗೆ ಒಂದು ಟೀಸರ್ನ ಲಾಂಚ್ ಮಾಡಿ ನಾವು ಥಿಯೇಟರ್ನ ಇದು ಮಾಡ್ಕೊಂತೀವಿ ಸರ್. ಆ ಸಪೋರ್ಟ್ ನೀವೆಲ್ಲ ಮಾಡಿ ಸರ್ ಅಂತ ನಾವು ಮಾಧ್ಯಮದವ್ರನ್ನ ದಯವಿಟ್ಟು ಕೇಳ್ಕೊತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. ಅಲ್ಲ ಮಂಜೂರ್ ರೆಡ್ಡಿ ಸರ್ ಕತೆ ಕೇಳಿದ್ರು ಸರ್, ಏನಂದ್ರೆ ಟೈಟ್ಲ್ ಫಿಕ್ಸ್ ಮಾಡಿದೆ ಅಂತ ಕೇಳಿದ್ರು ಸರ್. ಕೇಳಿದ ತಕ್ಷಣ ಅವ್ರು ಒಂದೇ ಮಾತಾಡಿದ್ದು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಯಾಕೆ ಇಡಬಾರ್ದು ಕತೆಗೆ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ಸರ್ ಸಿನಿಮಾ ಸ್ವಲ್ಪ ಟೈಮ್ ಆಯ್ತು ಸರ್. ಅಂದರೆ ನಮ್ಮ ದೊಡ್ಡಪ್ಪರೊಬ್ಬರು ತೀರೋದು ಸರ್. ಅವ್ರು ತೀರೋದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು ಸರ್. ಸಿನಿಮಾ ಗ್ಯಾಪ್ ಆದಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸರ್. ಅದಾದ್ಮೇಲೆ ಸರ್ ನನಗೆ ನಮ್ಮ ಫ್ರೆಂಡ್, ನಮ್ಮ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅವ್ರು ಸಿಕ್ಕಿ ಸರ್ ಹೇಳಿದ್ರು, ಅಮರಾವತಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಒಳ್ಳೆ ಟೈಟ್ಲ್ ಇದೆ, ಯಾಕೆ ನೀವು ಸಿನಿಮಾ ಇದು ಮಾಡಿಲ್ಲ. ಗುರು ಸರ್ ಒಂದು ಸ್ವಲ್ಪ ವರ್ಕ್ ಇದೆ, ಮತ್ತೆ ಧರ್ಮ ಸರ್ ಕೂಡ ಸ್ವಲ್ಪ, ಇಬ್ಬರು ಕೂಡ ದೊಡ್ಡ ಸ್ಟಾರ್ಸ್ ಆ ಥರ ಇದೆ. ನಮ್ಮ ಮನಸ್ಸಲ್ಲಿ ಅವ್ರು ದೊಡ್ಡ ಸ್ಟಾರೇ ಸರ್ ಅವರಿಬ್ಬರು ಕೂಡ. ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟ್ ನಾವು ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಒಂದು ಇದು ಬಂದಿದೆ ಸರ್. ಸರ್ ಸಿನಿಮಾ ಬಗ್ಗೆ ಇವಾಗ ಸ್ವಲ್ಪ ನಾವು ನ್ಯಾಚುರಲ್ ಆಗಿ ಇವಾಗ ನಾವು ಫುಡ್ಡಲ್ಲಿ ಏನು ತಿಂತಿದ್ದೀವಿ ಸರ್. ಅಂದರೆ ಈಗ ಕೆಲವು ಆಟೋಟಿಕಾಸ್ ಆಗಿದೆ, ಈಗ ಚಿಕ್ಕ ಮಕ್ಕಳದು ಒಂದು ಏನೋ ಪರ್ಸನಲ್ ಆಗಿರುತ್ತೆ ಸರ್. ಅದು ಏನಕ್ಕಾಗುತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಹೊರಟಿದೆ ಸರ್. ಸರ್ ಇಲ್ಲ ಸರ್, ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸರ್. ಆ ಬಾಂಡಿಂಗಲ್ಲಿ ಒಬ್ಬರು ಈ ಅನ್ಎಕ್ಸ್ಪೆಕ್ಟ್ ಆಗಿ ಯಾರೋ ಒಬ್ರು ಬಂದರೆ ಅವ್ರು ಯಾವ ಥರ ಮಾಡಿರ್ತಾರೆ ಅವ್ರ ಅಕ್ಕನ ಅನ್ನೋದೊಂದಿದೆ ಸರ್ ಸಿನಿಮಾದಲ್ಲಿ. ಅದು ಹೈಲೈಟ್ ಸೀನ್ ಸರ್. ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ಅದು ಭಾಳ ಇಂಪಾರ್ಟೆಂಟ್ ಸೀನ್ ಸರ್. ಅದು ಗುರು ಸರ್ ಮತ್ತು ರಿಯಲಿ ಗುಡ್ ವರ್ಕ್ ಮಾಡಿದ್ದಾರೆ ಸರ್. ಅದು ಕಾಂಪ್ಲೀಟಾಗಿ ಧರ್ಮ ಸರ್ ಕೂಡ ಒಳ್ಳೆ ಕೌಂಟರ್ ಇದೆ ಸರ್. ಹಾಂ ಸರ್. ಆ ವಿಚಾರ ತುಂಬ ಸೂಕ್ಷ್ಮವಾಗಿ ಏನದು ಕರಾವಳಿ ಸರ್. ಅಂದರೆ ಅಗೋರಿ ಅನ್ನೋದು ಒಂದು ಒಳ್ಳೆಯದೇ ಅದು ಇದು ಸರ್. ಇವಾಗ ಬಂದು ನಿಮಗೆ ಗೊತ್ತಿರೋ ಪ್ರಕಾರ ನನಗೆ ಒಳ್ಳೆ ಇದು ಸರ್. ಅಂದರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇವನು ಆ ಜಾಗದಲ್ಲಿ ನಿಂತಿಲ್ಲ, ಅವ್ರು ತುಂಬ ಒಳ್ಳೆಯವರು ಸರ್. ಈಗ ಆ ಜಾಗದಲ್ಲಿ ಅಗೋರಿ ಅನ್ನೋದು ತುಂಬ ಒಳ್ಳೆಯದು ಸರ್. ಅಂದರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ದಾರೆ, ಅವರು ಕೂಡ ಅದೇ ಥರ ಮ್ಯಾಚ್ ಆಗುತ್ತೆ ಅನ್ನೋದೊಂದು ಕಂಪೇರ್ ಮಾಡಿ ಇದು ಮಾಡಿದೆ ಸರ್.
ಸರ್ ಸುದ್ದಿ ಸರ್ ತುಂಬ ಒಂದು ಮಶಾನದಲ್ಲಿ ಹೆಣನ ಇದೆ ಸರ್, ಆ ಸಿನಿಮಾದಲ್ಲಿ ನೋಡಿ ಸರ್, ಸಿನಿಮಾದಲ್ಲಿ ನೋಡಿ ಸರ್. ಯಾರೇ ಪ್ರತಿಯೊಂದು ಸರ್, ಇವನು ಹೊಸಬ ಹಿಂಗಿರ್ತಾನೆ ಹಂಗಿರ್ತಾನೆ ನಾವೆಲ್ಲ ಸೀನೇ ಇಲ್ಲ ಸರ್, ತುಂಬ ಅದ್ಭುತವಾಗಿ ಮಾಡಿದ್ರು ಸರ್. ಆಮೇಲೆ ಕ್ಯಾರವಾನ್ ಇದು ಮಂಗರಲ್ಲಿ ಛತ್ರಿ ಬಗ್ಗೆ ಇರುತ್ತೆ ಸರ್, ಅವರು ಅಂದರೆ ಕ್ಯಾರವಾನಿಂದಲೇ ಇದು ಮಾಡಿದ್ರು ಅಂತ. ನಮ್ಮ ಆರ್ಯ ಸರ್ ಒಂದು ಯಾವುದು ರೇಗಿಸ್ತಾ ಇರ್ತಾರೆ ಸರ್, ಸರ್ ಕ್ಯಾರವಾನ್ ರೆಡಿ ಇದೆ ಸರ್ ನೋಡಿ ಅಂತ. ಬಂದಿದ್ಯಾ ಬೇಡ ಅಂತ ಹೇಳಿದ್ನಲ್ಲ, ಆಮೇಲೆ ಆ ಛತ್ರಿ ರೆಡಿ ಇದ್ದು ಸರ್, ಅಲ್ಲೇ ನೋಡಿ ಸರ್ ಕ್ಯಾರವಾನ್ ಅಂತ. ಆ ಥರ ಧರ್ಮಸ್ಥಳ ನಾವು ಚಿಕ್ಕ ಮಾಡಿದ್ವಿ ಸರ್, ರೇಗಿಸಿದ್ವಿ. ಅವರು ಕೂಡ ಒಂದು ಫ್ರೆಂಡ್ ರೀತಿ ನಮ್ಮ ಜೊತೆ ಇದು ಸರ್. ಇಲ್ಲ ಸರ್, ಅದು ಮರ್ಡರ್ ಲಿಸ್ಟ್ ಬಂದ್ಬಿಟ್ಟು ಒಂದು ಜಸ್ಟ್ ಒಂದು 18 ನಿಮಿಷ ಇರುತ್ತೆ ಸರ್, ಅಷ್ಟೇ ಸರ್. ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು 8 ನಿಮಿಷ ಬರೋಂಥ ಸೀನ್ ಸರ್. ಅದ ಫ್ಯಾಮಿಲಿ ಎಂಟರ್ಟೈನ್ಮೆಂಟಾಗಿ ಹೋಗಿದೆ ಸರ್ ಸಿನಿಮಾ. ಸರ್ ನಾವು ಫಸ್ಟು ಹಸಿಗೆರೆ ಶೂಟ್ ಮಾಡೋದು ಸರ್, ಆಮೇಲೆ ಬಾಣಾವರ ಶೂಟ್ ಮಾಡೋದು, ಯಾಕೆಂದರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್, ಹಸಿಗೆರೆ ಬಾಣಾವರದಲ್ಲಿ. ಆಮೇಲೆ ಮಂಗಳೂರು ಇದು ಮಾಡೋದು ಸರ್, ಮಂಗಳೂರಲ್ಲಿ. ಅದು ಬಿಟ್ಟು ಸರ್ ಈಗ ಬೆಂಗಳೂರು ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆ, ಒಂದು ಫೈಟ್ ಇದೆ ಸರ್. ಆಲ್ಮೋಸ್ಟ್ ಆ ಸಿನಿಮಾ ಕಂಪ್ಲೀಟ್ ಸರ್. ಸರ್ 90% ಆಗಿದೆ ಸರ್. ಒಂದೇ ಒಂದು ಸಾಂಗ್ ಇದೆ ಸರ್, ಒಂದು ಸಾಂಗು, ಒಂದು ಫೈಟು, ಒಂದು ಕ್ಲೈಮ್ಯಾಕ್ಸ್ ಇದೆ ಸರ್, ಕಂಪ್ಲೀಟ್ ಸರ್ ಸಿನಿಮಾ. ಸರ್ ನಾನು ಹಿಂದೆ ಫಸ್ಟ್ ಟೈಮ್ ಸರ್ ಇದು, ಫಸ್ಟ್ ಟೈಮ್. ಇಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳೋದೇನು ಬೇಡ ಸರ್. ಇಲ್ಲ ಸರ್, ಪರವಾಗಿಲ್ಲ ಸರ್. ಸರ್ ನಾನು ಸ್ಕ್ರಿಪ್ಟ್ ರೈಟರ್ಗೆ ವರ್ಕ್ ಮಾಡಿದೆ ಸರ್. ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸರ್, ಈಗ ಒಂದು ಫಸ್ಟ್ ಟೈಮ್ ಡೆಬ್ಯೂ ಆಗಿ ಏನು ಕೊಡಬೇಕು ಅನ್ನೋದೊಂದು ಇರುತ್ತೆ ಸರ್. ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಸರ್, ಸಿನಿಮಾ ಮಾಡಿದ್ರೆ ಹೆಚ್ಚು ಜನಸಂಖ್ಯೆ ಇದೆ ಸರ್. ಅದರಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿ ಇರುತ್ತೆ ಸರ್. ಈ ಥರ ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಂತ. ಆ ಥರ ಒಂದು ಒಳ್ಳೆ ಹೊಸಬ್ರು ಮಾಡಿದ ಥರ ಸಿನಿಮಾ ಅನ್ಸಲ್ಲ ಸರ್. ಬಟ್ ನಾನು ಹೇಳೋಕ್ಕಿಂತ ಆಡಿಯನ್ಸ್ ಮುಂದೆ ಬರ್ತೀವಿ ಸರ್. ಆಡಿಯನ್ಸ್ ಏನು ಒಪಿನಿಯನ್ ತಗೊಂತಾರೆ ಅವ್ರ ಮುಂದೆ ಮಾಡ್ತೀವಿ ಸರ್. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಥ್ಯಾಂಕ್ ಯು. I am doing blast in Kannada cinema from this movie. So yeah, I want to thank Mr. Puneet sir. Sir, last minute, khade hoke. Hi. So I want to thank him. He just called me and said, Vedika, I said yes. So are you interested in doing Kannada movie? And I was like, yes, why not? And yeah, let's see how it works. And secondly, I want to thank Dharma sir, because he only helped me to learn the language. I'm learning slowly. So next trailer launch or whatever the promotion, I will speak in Kannada. So yeah, thank you so much. He called me. I think he saw my movies or videos and he got my number. So I acted in 2 Telugu movie, 1 Punjabi movie. So basically I'm from Gujarat, working in Hyderabad, and now I'm doing Kannada movie. Mother tongue Gujarati. So my character, he is not, he didn't tell me to reveal, but it is ACP or something like police character. And yeah, I'm with the hero from the childhood. So we are friends from childhood, and when we grow, like, I can't tell you. If you will ask, I'll say everything. ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ, ದೇವ್ರು ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರ್ ಫಸ್ಟು ಸಿನಿಮಾ ಶುರು ಮಾಡಿದ್ದು, ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ, ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ಅವ್ರ ತಂದೆಯವರಾಗಿರ್ಬೋದು, ಅವರಾಗಿರ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್, ಹೇಳ್ಬೇಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು. ಒಂದು ಸಿನಿಮಾ ತುಂಬ ಪ್ಯಾಷನೇಟ್ ಆಗಿ ಮಾಡಬೇಕು, ಪುನೀತ್ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು, ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡ್ಬೇಕಂತ ತುಂಬ ಒಂದು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಏನೇ ಒಂದು ಕಷ್ಟ ಬಂದರು, ಏನೇ ಒಂದು ಅಡಚಣೆಗಳು ಬಂದ್ರು, ಇಲ್ಲ ಸರ್ ಮಾಡೋಣ, ಮುಗಿಸೋಣ, ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಎಲ್ಲೂ ಒಂಥರ ಕಾಂಪ್ರಮೈಸ್ ಇಲ್ಲದೆ ಒಂದು ಮಂಗಳೂರು ಹಾರ್ಬರಲ್ಲಿ ಶೂಟ್ ಮಾಡಬೇಕು, ಆಮೇಲೆ ಅರಸೀಕೆರೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಇಲ್ಲ ಮಾಡೋಣ, ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ತುಂಬ ಸಿನಿಮಾಗಳು ಬರ್ತಾ ಇದೆ, ನಿರ್ಮಾಪಕರು ಉಳಿಬೇಕು. ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ. ಸೊ ಅವ್ರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ. ಅವ್ರು ಉಳಿದ್ರೆ ಖಂಡಿತ ಈ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಅವ್ರ ಕೈ ಹಿಡೀರಿ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಸರು ಪುನೀತ್ ಸರು, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಸರ್ ಅದೇ ನಾನು ಕೂತ್ಕೊಂಡಿರ ತಲೆ ಮೇಲೆ ಕೈ ಹಾಕೊಂಡು ಇನ್ನೂ ಸಿನಿಮಾ ರಿಲೀಸ್ ಆಗಲ್ಲ, ಇಲ್ಲಿ ಖುಷಿಯಾಗಿರಿ ಇವತ್ತು.
ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದು ಫಸ್ಟ್ ನನಗೆ ಕತೆ ಹೇಳಿದಾಗ ಭಾಳ ಇಷ್ಟ ಆಯಿತು. ಒಂದೆರಡು ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ. ಸೊ ಒಂದು ಮಫ್ತಿನಲ್ಲಿ ಇರ್ತೀನಿ ಆ್ಯಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಇರ್ತೀನಿ. ಸೊ ಒಂದು ಕ್ರೈಮ್ ಬೇಸ್ಡ್ ಥ್ರಿಲ್ಲರು. ಆಮೇಲೆ ಅವ್ರು ಹೇಳ್ದಂಗೆ ಲಾಸ್ಟ್ ಒಂದು 10 minutes ಅದೊಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಇದು ಬರುತ್ತೆ. ಸೊ ಅವರು ಅಷ್ಟೇ ಪ್ರತಿಯೊಂದೂ ತುಂಬ ಸೂಕ್ಷ್ಮವಾಗಿ ಬರೀ ನನ್ನ ಕೆಲಸ ಸುಮ್ಮನೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ. ಇದ್ರಲ್ಲಾಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ರೀರೆಕಾರ್ಡಿಂಗ್ ಆಗಿರ್ಬೋದು, ಸಾಂಗ್ ಕಂಪೋಸಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಸಿನಿಮಾದ ಡೈರೆಕ್ಟರ್ ಅಂತಾನು ಹೇಳ್ಬೋದು, ಪ್ಲಸ್ ಡೈಲಾಗ್ ರೈಟರ್ ಅಂತಾನು ಹೇಳ್ಬೋದು, ಆಕ್ಟರ್ ಅಂತಾನು ಹೇಳ್ಬೋದು, ಆಕ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟ್. ಸೊ ಆಲ್ ಇನ್ ಒನ್ 5 ಇದು ಮಾಡಿದ್ದೀರಾ. ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು. ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ. ಐ ಥಿಂಕ್ ಬಿನ್ ಅ ವೆರಿ ಬಿಗ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನ ಐ ಥಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದರೆ ಗೌತಮ್ ಅವರು DOP ಅವರು ಐ ಥಿಂಕ್ ಒಂದು ಅದ್ಭುತವಾದ ಒಂದು ಮೇಕಿಂಗು. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದು ಇದು ಇರ್ತಾ ಇತ್ತು, ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ. ಐ ಥಿಂಕ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ರಮೇಶ್ ಬಾಬು ಸರ್ಗೂ ಆಮೇಲೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ನನಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಇದಕ್ಕೆ ಯಾವ ಥರ ಬೇಕು ಅನ್ನೋದಕ್ಕೆ ಐ ಥಿಂಕ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ಥ್ಯಾಂಕ್ ಯು. ನಿಮ್ಮ ಮೊದಲನೇ ಸಿನಿಮಾ ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅದ್ಭುತವಾದ ರೀರೆಕಾರ್ಡಿಂಗ್ ಕೊಟ್ಟಿದ್ದೀರಾ. ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಂತ ನಾಗೇಂದ್ರ ಪ್ರಸಾದ್ ಸರ್ ಬಂದಿರೋ ಲಿರಿಕ್ಸ್ಗೆ. ಸೊ ಥ್ಯಾಂಕ್ ಯು. ನಿಮಗೂ ಅಷ್ಟೇ ಥ್ಯಾಂಕ್ಸ್. ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ ನಮ್ಮ ಡೈರೆಕ್ಟ್ರು, ಇನ್ನೊಂದು ಸಿನಿಮಾಗೆ ಒಂದು ಲಾಸ್ಟ್ ಸಿನಿಮಾ ಡೈರೆಕ್ಟರ್. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ವೇದಿಕಾ ಐ ಥಿಂಕ್ ನಾವು ಫಸ್ಟ್ ಪೂಜಾ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್, ಅದಾದಮೇಲೆ ಇವಾಗಲೇ ಸಿಗ್ತಾ ಇರೋದು. ಸೊ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಇದೆ, ಬಟ್ ಇದರಲ್ಲಿ ಪ್ಲೇ ಮಾಡಿಲ್ಲ. ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೂ ಕಾಕ್ರೋಚ್ ಸುದಿ ಅವರು ಐ ಥಿಂಕ್ ಅವ್ರ ಜೊತೆ ಒಂದು 2ನೇ ಸಿನಿಮಾ, ಫಸ್ಟ್ ಕ್ಯಾಡ್ಬರೀಸು, ಇವಾಗ ಈ ಸಿನಿಮಾ ಮಾಡ್ತೇವೆ. ಐ ಥಿಂಕ್ ಒಂದು ಬೇರೆನೇ ಶೇಡ್ ಇದೆ ನಮ್ಮದು. ನನಗೂ ಗೊತ್ತಿರಲ್ಲ ಈ ಥರ ಒಂದು ಇದು ತುಂಬ ಎಷ್ಟು ಆರ್ಷ ಕಾಣ್ತದೆ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆಲ್ಲ ಐ ಥಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತ. ಹಾಗೂ ನಮ್ಮ ಪ್ರಸನ್ನ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ವಿ ಹ್ಯಾಡ್ ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ. ಆ್ಯಂಡ್ ನಂದು ಅವ್ರದ್ದು ಒಂದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು. ಹಾಗೂ ನಮ್ಮ ಮುತ್ತು ವಿನೋದ್ ರಾಜ್ ಅವರು ಥ್ಯಾಂಕ್ ಯು. ಒಂದು ನಿಮ್ಮ ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬ ಖುಷಿ ಪಟ್ಟೆ. ನಿಮ್ಮದು ಒಂದು ಮೊದಲನೇ ಸಿನಿಮಾ ಈ ಮಟ್ಟಿಗೆ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಆ್ಯಂಡ್ ಕೆಲವು ಬೇರೆ ಶಾರ್ಟ್ಸ್ ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮಗೂ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗದಲ್ಲಿ. ಸಾಗರ್ ಮಾಸ್ಟರ್ ಗುರು ಸರ್ ಬಗ್ಗೆ ನಾನು ಹೇಳಬೇಕು. ಗುರು ಜೋಗೇಶ್ವರ ಸರ್ ಅವರ ಮಗ. ನೆನ್ನೆನೂ ಮಾತಾಡಿದೆ. ಸೊ ಅವ್ರದ್ದು ನೋಡಿದಾಗ ಅವ್ರ ಶೇಡ್ ನೋಡಿದಾಗ, ಇದರಲ್ಲಿ ಒಂದು ಓಪನಿಂಗಲ್ಲಿ ಅವ್ರ ಶೇಡ್ ನೋಡಿದಾಗ ತುಂಬ ಇಷ್ಟ ಆಯಿತು. ಅದೇ ಹೇಳಿದೆ, ಒಂದು ಮಾಸ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ನೆನ್ನೆ ಮಾತಾಡಿದಾಗ ಅವರು ಒಂದು ಮಾತಾಡಿದ್ರು, ಟೀಸರ್ ನೋಡ್ಬಿಟ್ಟು ಮಾಡೋಣ ಜೊತೆಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ. ಅವರೇನೋ ಡೈರೆಕ್ಷನ್ ಮಾಡ್ಬೇಕಂತ ಇದ್ದಾರೆ. ಸೊ ಹೋಪ್ಫುಲಿ ಮುಂದಿನ ದಿನದಲ್ಲಿ ಅದು ಆಗುತ್ತೆ. ಇಲ್ಲ ಗುರು ಸರ್ ಬಂದಿಲ್ಲ. ಅಕ್ಕ ತಂಗಿರು ಮತ್ತು ನನ್ನ ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಇದು ಅಮರಾವತಿ ಪೊಲೀಸ್ ಸ್ಟೇಷನ್. ನನಗೆ ಕರೆದಿ ಚಾನ್ಸ್ ಕೊಟ್ಟು ಒಂದು ಅವಕಾಶ ಕೊಟ್ಟು ಆ್ಯಕ್ಟ್ ಮಾಡುವಂತ ಹೇಳಿದವರು ಪುನೀತ್ ಸರ್ ಮತ್ತು ದಯಾ ಸರು ಮತ್ತು ಆರ್ಯ ಸರು ಮತ್ತು ಮೇನು ಪ್ರೊಡ್ಯೂಸರ್ ಪ್ರದೀಪ್ ಸರು. ಟೋಟಲಿ ಒಂದು ಒಳ್ಳೆ ಟೀಮು. ಮತ್ತು ಧರ್ಮಣ್ಣ ಮತ್ತು ಮೇಡಮ್ ಹೆಸರು ಗೊತ್ತಿಲ್ಲ ನನಗೆ. ಮತ್ತು ಸರ್ ನಿಮ್ಮದು ಪರಿಚಯ ಇಲ್ಲ ನನಗೆ, ಸಾರಿ. ಬಟ್ ಬಜರಂಗಿ ಪ್ರಸನ್ನ ಸರ್ ಎಲ್ರಿಗೂ ಥ್ಯಾಂಕ್ಸ್. ಯಾಕೆಂದರೆ ನನ್ನ ಹೊಸ ಪರಿಚಯ ಇದು. ಇನ್ಮೇಲೆ ಪರಿಚಯ ಮಾಡ್ಕೊತೀನಿ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಟಾಪ್ ಡೈರೆಕ್ಟರ್ ಆಗಲಿ ಅಂತ ನಾನು ಕೋರ್ಕೊಂತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ನನಗೆ ಚೆನ್ನಾಗಿ ಮಾತಾಡ್ತಾರೆ. ನೆಕ್ಸ್ಟ್ ಯಾವಾಗ ಇನ್ನೊಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ತೀರಾ ಹೇಳಿ?
ನಮ್ಮ ಡೇಟ್ಸ್ ನಮ್ಮ ಹೀರೋ ನಾನು ಮಾತಾಡ್ತೀನಿ ನಮ್ಮ ಡೈರೆಕ್ಟರ್ಸ್ ನಮ್ಮ ಹೀರೋಸ್ ಎಲ್ಲ ಸಪೋರ್ಟ್ ಮಾಡಿ ಡೆಫಿನೆಟ್ ಆಗಿ ಒಂದು ಸಿನಿಮಾ ಮಾಡೋಣ. ನಮ್ಮ ಹೀರೋ ಸರ್ ತುಂಬಾ ಸಪೋರ್ಟ್ ಆಗಿದ್ದಾರೆ, ಗುರು ಸರನು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಚೆನ್ನಾಗಿ ಆಗ್ತಾ ಇರಲಿಲ್ಲ. ಬಟ್ ನಂಗೆ ತುಂಬಾ ಖುಷಿ ಆಯ್ತು. ಕಾರಣಾಂತರಗಳಿಂದ ಹಿಂದೆ ಸರಿದ್ರು ಕೂಡ ಪುನೀತ್ ಅವ್ರಿಗೆ ಮತ್ತು ನೀವು ಎತ್ತಿ ಆಡಿಸಿ ಬೆಳೆಸಿದಂತ ಮಗು ಇವತ್ತು ಸಿನಿಮಾ ಆಲ್ರೆಡಿ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾರೆ. ಈ ಸಂದರ್ಭದಲ್ಲಿ ಕೂಡ ತಾವು ಬಂದು ಶುಭಾಶಯಗಳನ್ನ ತಿಳಿಸೋದಕ್ಕೆ ಸಪೋರ್ಟ್ ಮಾಡೋಕೆ ಬಂದಿರೋದು ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಟ್ಟಿದೆ. ನಿಮ್ಗೆ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ನಾವು ಅಮ್ಮಂಗೆ ವಿಶೇಷವಾಗಿ ತಂದೆಯವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಐ ರಿಕ್ವೆಸ್ಟ್ ಅವರ್ ಸಿನಿಮಾ ಟೀಮ್. ಮಾಡ್ತೀನಿ ಆಮೇಲೆ ಹಂಗೆ ರೀ ಹಂಗೆ ರೀ